ವೈಟ್ ಫೀಲ್ಡ್, ಕೆಆರ್ ಪುರಂ, ಹೊಸಕೋಟೆ ಈ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಗೆ ಸೈಟ್ ಗಳು ನೋಡ್ತಾ ಇದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಸಿಟಿ ಹತ್ರದಲ್ಲೇ ಒಂದು ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡ್ತಾ ಇದ್ರೆ ಈ ಲೇಔಟ್ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರತ್ತೆ ಹೊಸಕೋಟೆ ಸರೌಂಡಿಂಗ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಈ ಸರೌಂಡಿಂಗ್ ಅಲ್ಲಿ ನಿಮ್ದು ಒಂದು ಕನಸಿನ ಸೈಟ್ ಅಥವಾ ಕನಸಿನ ಮನೆ ಇರ್ಬೇಕಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ನಿಮ್ದು ಒಂದು ಕನಸಿನ ಸೈಟ್ ಮಾಡ್ಕೋಬಹುದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಿಮ್ಗೋಸ್ಕರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಒಂದು ಲೇಔಟ್ ತಂದಿದ್ದೀನಿ ಇವತ್ತು. ಸೊ ಈ ಲೇಔಟ್ ಏನ್ ನೋಡ್ತಾ ಇದ್ರ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ. ಸೊ ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು ಮೇನ್ ರೋಡ್ ಜಸ್ಟ್ ಒಂದು 5 ನಿಮಿಷದಲ್ಲೇ ರೀಚ್ ಆಗಬಹುದು ಅಂತ ಒಂದು ಬೆಸ್ಟ್ ಲೊಕೇಶನ್ ಅಲ್ಲಿ ನಾನು ಇವತ್ತು ನಿಮ್ಗೆ ಲೇಔಟ್ ತೋರಿಸ್ತಾ ಇರೋದು. ಈ ಲೇಔಟ್ ನ ಡೆವಲಪ್ಮೆಂಟ್ ಮಾಡಿರೋದು ಬಂದು ಮೆಟ್ರೋ ಹೋಮ್ಸ್ ಅವರು. ಸೊ ಲೇಔಟ್ ನೋಡ್ತಾ ಇದೀರಾ, ಸೂಪರ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಪರ್ಫೆಕ್ಟ್ ಆಗಿರುವಂತ ಪ್ಲೇಸ್. 1 to 2 ಇಯರ್ಸ್ ಅಲ್ಲಿ ನೀವು ನಿಮ್ ಇನ್ವೆಸ್ಟ್ಮೆಂಟ್ ನ ಡಬಲ್ ಆಗಿ ಕೂಡ ಇಲ್ಲಿಂದ ತಗೋಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಯೋಗೇಶ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ. ಈ ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ, ಏನೇನೆಲ್ಲ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಸೊ ಪ್ರೀವಿಯಸ್ ಇವ್ರು ಲೇಔಟ್ ಮಾಡಿದಾಗ ಏನ್ ಪ್ರೈಸ್ ಇತ್ತು, ಬಟ್ ಇವಾಗ ಲೇಔಟ್ ಅಲ್ಲಿ ಏನ್ ಪ್ರೈಸ್ ಎಲ್ಲ ತಿಳ್ಕೊಳ್ಳೋಣ. ಯೋಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್ ಆಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಓಕೆ, ಸೊ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿರೋದು ಲೇಔಟ್ ತೋರಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಇವತ್ತು. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಈ ಲೇಔಟ್ ಜೊತೆ? ಸರ್, ಮಾಲೂರು ಅಂತೂ ನಿಮ್ಗೆ ಐಡಿಯಾ ಇದೆ. ಹೌದು. ಸೊ ಮಾಲೂರು ಬಸ್ ಸ್ಟಾಪ್ ಇಂದ ಜಸ್ಟ್ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಲೇಔಟ್ ಇರೋದು. ಹಾ. ಸೊ ಮೇನ್ ರೋಡ್ಗೆ ಒಂದು 2 ಮಿನಿಟ್ಸ್. ಮೇನ್ ರೋಡಿಗೆ 2 ಮಿನಿಟ್ಸ್ ಆಗುತ್ತೆ. ಓಕೆ, ಮಾಲೂರು ಬಸ್ ಸ್ಟ್ಯಾಂಡ್ ಇಂದ ಎಷ್ಟು ದೂರ ಆಗುತ್ತೆ ಸರ್ ಈ ಲೇಔಟ್? ಒಂದು 3 ಕಿಲೋಮೀಟರ್ ಇರ್ಬೋದು. 3 ಕಿಲೋಮೀಟರ್ಸ್ ಆಗುತ್ತೆ. ಹಂಗೆ ಮಾಲೂರು ರೈಲ್ವೆ ಸ್ಟೇಷನ್ ಅಲ್ಲೇ ಹತ್ರನೇ ಬರುತ್ತೆ ಅದು. ಅಲ್ಲಿಂದ ಒಂದು 1 ಕಿಲೋಮೀಟರ್ ಅಂದ್ರೆ 4 ಕಿಲೋಮೀಟರ್. ಓಕೆ, ಸೊ ವೀಕ್ಷಕರೇ, ಮಾಲೂರು ಟೌನ್ ಅಲ್ಲೇ ಇದೆ ಅಂತ ಹೇಳ್ಬೋದು ಈ ಲೇಔಟ್ ಏನ್ ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಮಾಲೂರು ಬಸ್ ಸ್ಟಾಪ್ ಇಂದ ನಿಮ್ಗೆ ಕೇವಲ 3 ಕಿಲೋಮೀಟರ್, ಹಾಗೆ ಮಾಲೂರು ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ನಿಮ್ಗೆ 4 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಸಿಗ್ತಾ ಇರೋದು. ಸರಿ ಸರ್, ಹಾಗಾದ್ರೆ ಇದು ಟೋಟಲ್ ಎಷ್ಟು ಎಕರ್ ಮಾಡಿರೋದು ಪ್ರಾಜೆಕ್ಟ್ ಇದು? ಇದು 4.5 acres ಅಲ್ಲಿ ಮಾಡಿರೋದು. ಹ್ಮ್. ಇದರಲ್ಲಿ ಎ ಬ್ಲಾಕ್, ಬಿ ಬ್ಲಾಕ್ ಅಂತ ಇರುತ್ತೆ. ಓಕೆ. ಟೋಟಲ್ ಆಗಿ ನಿಮ್ಗೆ ಒಂದು ಎ ಬ್ಲಾಕ್ ಅಲ್ಲಿ ಒಂದು 38 ಪ್ಲಾಟ್ಸ್, ಹ್ಮ್. ಮತ್ತೆ ಬಿ ಬ್ಲಾಕ್ ಒಂದು 40 ಪ್ಲಾಟ್ಸ್. 40 ಪ್ಲಸ್ ಅಂದ್ರೆ ಟೋಟಲ್ ಒಂದು 80 ಪ್ಲಾಟ್ಸ್. 80 ಪ್ಲಾಟ್ಸ್ ಹತ್ರ ಬರುತ್ತೆ. ಓಕೆ, ಸೊ ವೀಕ್ಷಕರೇ, 5 ಎಕರೆಯಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಇದು. ಸೊ ಟೋಟಲ್ ನಿಮ್ಗೆ 70 to 80 ಸೈಟ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಸರ್, ಡೈಮೆನ್ಷನ್ ಎಲ್ಲ ಯಾವ್ಯಾವ್ದು ಸಿಗ್ತಾ ಇದೆ ಇಲ್ಲಿ? ಇಲ್ಲಿ 30-40 ಮತ್ತೆ 30-50 ಆಡ್ ಪ್ಲಾಟ್ಸ್ ಇದೆ. ಓಕೆ, 30-40 ಡೈಮೆನ್ಷನ್ ಸಿಗುತ್ತೆ, 30-50 ಕೂಡ ಸಿಗುತ್ತೆ, ಆಡ್ ಡೈಮೆನ್ಷನ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸರ್, ನೆಕ್ಸ್ಟ್ ಫೇಸಿಂಗ್ಸ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಸಿಗುತ್ತೆ ನಿಮಗೆ. ಈಸ್ಟ್ ಫೇಸಿಂಗ್ ಮತ್ತೆ ವೆಸ್ಟ್, ನಾರ್ತ್ ಎಲ್ಲ ಫೇಸಿಂಗ್ಸ್ ಇದೆ. ಓಕೆ, ಆಲ್ ಫೇಸಿಂಗ್ಸ್ ನಮ್ಗೆ ಸೈಡ್ ಗಳಲ್ಲಿ ಸಿಗ್ತಾ ಇದೆ. ಸರಿ ಸರ್, ಇವಾಗ ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ಸೊ ಅಂಡರ್ಗ್ರೌಂಡ್ ಸೇವೇಜ್, ವಾಟರ್ ಪೈಪ್ ಲೈನ್, ಎಲೆಕ್ಟ್ರಿಸಿಟಿ ಹ್ಮ್. ಎಲ್ಲಾನು ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿದೀವಿ. ನೀವು ನೋಡಬಹುದು. ಹ್ಮ್. ಮತ್ತೆ ನಾಳೆ ಮನೆ ಕಟ್ಟೋದಕ್ಕೆ ಏನೇನು ವ್ಯವಸ್ಥೆ ಇದೆ ಎಲ್ಲ ರೆಡಿ ಇದೆ. ಆಲ್ರೆಡಿ 3 ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೀವು ಮನೆಗಳನ್ನ ನೋಡಬಹುದು, ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಹ್ಮ್. ಸೊ ಇಮಿಡಿಯೇಟ್ ಆಗಿ ನೀವೇನಾದ್ರು ಮನೆ ಕಟ್ಟಬೇಕು ಅಂತ ಇದ್ರೆ ಇಮಿಡಿಯೇಟ್ ಮನೆ ಕಟ್ಬೋದು. ಮನೆ ಕಟ್ಕೋಬಹುದು. ಮಾಲೂರ್ ಲೊಕೇಶನ್ ಯಾಕೆ ಚೂಸ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಸರ್, ಇಲ್ಲಿ ನಾವು ಮಾಡ್ತಿರೋ 17th ಪ್ರಾಜೆಕ್ಟ್ ಇದು ಮಾಲೂರಲ್ಲಿ. ಮಾಲೂರಲ್ಲೇ. ಓಕೆ. ಏನಂದ್ರೆ ಈಗ ಬೆಂಗಳೂರಲ್ಲಿ ಈ ಪ್ರೈಸ್ ಗಂತೂ ಸಿಗೋದಿಲ್ಲ. ಹ್ಮ್. ನಿಯರ್ ಟು ಬ್ಯಾಂಗ್ಳೂರ್ ಅಂದ್ರೆ ಅದು ಮಾಲೂರೇ. ಹ್ಮ್. ಅದಿಲ್ದಿರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಜಾಸ್ತಿ ನಡೀತಾ ಇದೆ ಈ ಕಡೆಗೆ. ಈ ಓಕೆ. ಕಡೆ ಹೋಗ್ತೀರಾ ಅಂದ್ರೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಹ್ಮ್. ಮತ್ತೆ ಈ ಕಡೆ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ಮತ್ತೆ ಈ ಕಡೆ ಹೋಗ್ತೀರಾ ಅಂದ್ರೆ ದೇವನಹಳ್ಳಿ ರೂಟ್ ಅಲ್ಲಿ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ. ಓಕೆ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ಇಲ್ಲಿ ಹೈ ಡಿಮ್ಯಾಂಡ್ ಇದೆ, ಮತ್ತೆ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮಾಲೂರು ಪ್ರಾಜೆಕ್ಟ್ ಬೇಕು ಅಂತ. ಅದಕ್ಕೆ ನಾವು ಮಾಲೂರಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇದು ಮಾಲೂರಲ್ಲೇ ಲೊಕೇಟೆಡ್ ಆಗಿರುವಂತ ಪ್ರಾಜೆಕ್ಟ್. ಸರಿ, ಕೇಳಿದೆ ನಾನು ಇವಾಗ ಇಲ್ಲೇ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು. ಇದು ಅವರು ಕಂಪ್ಲೀಟ್ ಮಾಡಿರುವಂತ 17 ಪ್ರಾಜೆಕ್ಟ್ ಇಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಇಲ್ಲೇ ಅವರು ನಿಮ್ಗೆ ಇನ್ನೊಂದು ಸೈಟ್ ತಂದ್ಕೊಟ್ಟಿರೋದು. ಯಾಕಂದ್ರೆ ಇಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು. ಸೊ ಮಾಲೂರಿಂದ ಹತ್ರದಲ್ಲೇ ನಿಮ್ಗೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಆಗಿರ್ಬೋದು, ಸೊ ವೇಮ್ಗಲ್ ಇಂಡಸ್ಟ್ರಿ ಏರಿಯಾ ಆಗಿರ್ಬೋದು, ಇದೆಲ್ಲ ಹತ್ರ ಇರೋದ್ರಿಂದ ಇವಾಗ ಏನ್ ಇನ್ವೆಸ್ಟ್ಮೆಂಟ್ ಮಾಡಿ ಇರ್ತೀರಾ ನೀವು, ಅದು ನಿಮ್ಗೆ ನೆಕ್ಸ್ಟ್ 1 and 2 ಇಯರ್ಸ್ ಅಲ್ಲಿ ಡಬಲ್ ಆಗೋದಂತೂ ಗ್ಯಾರಂಟಿ. ಸರ್, ಇವಾಗ ಲಾಸ್ಟ್ ನೀವು 17 ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೀರಾ. ಸೊ ಯಾವ ಮೀನ್ಸ್ ಎಷ್ಟು ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರೋದು ಇದು? 5 years ಅಲ್ಲಿ ಮಾಡಿರೋದು ನಾವು. ಹಾ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ 1050 rupees ಸ್ಕ್ವೇರ್ ಫೀಟ್ ಇತ್ತು. 1050 rupees per square feet ಇಂದ ಸ್ಟಾರ್ಟ್ ಮಾಡಿರೋದು. ಹ್ಮ್. ಮತ್ತೆ ನಾವು ಇಲ್ಲೇ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು, ಕನಕಶ್ರೀ ಎನ್ಕ್ಲೇವ್ ಅಂತ. ಹಾ. 1650 ಕೊಟ್ಟಿದ್ವಿ 2 years ಬ್ಯಾಕ್.
2 ಇಯರ್ಸ್ ಬ್ಯಾಕ್ 1650 rupees per square feet. ಓಕೆ, ಇವಾಗ ಏನು ರೇಟ್ ಆಗಿರ್ಬೋದು? ಈಗ ಡಬಲ್ ಅಂತೂ ಆಗಿದೆ. ಸೊ ಓಕೆ. ಈ ಪ್ರೈಸ್ ನ ನೀವು ಈ ಲೇಔಟ್ ನೋಡ್ತೀರಾ ಅಂದ್ರೆ ಹ್ಮ್. ನೀವು ಅದು ಕಂಪೇರ್ ಮಾಡುವಂದ್ರೆ ಈಗ ಈ ಪ್ರೈಸ್ ಬಂತು 2450 rupees ಸ್ಕ್ವೇರ್ ಫೀಟ್ ಇದೆ. ಓಕೆ. ಸೊ ಅದು 1650 ಇವಾಗ ಕಂಪೇರ್ ಮಾಡಿ ನೋಡಿ ಎಷ್ಟು ಜಾಸ್ತಿ ಆಗಿದೆ. ಓಕೆ, ಆಲ್ಮೋಸ್ಟ್ ಡಬಲ್ ಆಗ್ಬಿಟ್ಟಿದೆ. ಓಕೆ, ಸೊ ವೀಕ್ಷಕರೇ ಪ್ರೈಸ್ ಇಲ್ಲೇ ಆಲ್ಮೋಸ್ಟ್ ರಿವೀಲ್ ಆಯ್ತು. ಪರವಾಗಿಲ್ಲ ಸರ್. ಇವಾಗ ಏನ್ ಅಪ್ರೂವಲ್ಸ್ ತಗೊಂಡಿದ್ದೀರಾ ಲೇಔಟಿಗೆ? ಸೊ ಇದು DC ಕನ್ವೆನ್ಷನ್ ಆಗಿ NPA ಅಪ್ರೂವ್ಡ್ ಇದೆ. ಹಾ. ಮತ್ತೆ ಇದರಲ್ಲಿ 75% ಲೋನ್ ಫಂಡಿಂಗ್ ಇದೆ. 75% ಲೋನ್ ಫಂಡಿಂಗ್ ಆಗುತ್ತೆ. ಓಕೆ ಸರ್, ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತ ಮಾತಾಡೋದಾದ್ರೆ ಏನೇನ್ ಸಿಗ್ಬೋದು ಸೊ ನಿಮ್ಗೆ? ಆಲ್ರೆಡಿ ಹೇಳ್ದಂಗೆ ನಾನು ನಿಮ್ಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಬಟ್ ಇಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಹೋಗ್ಬಿಟ್ರೆ ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಸಿಗುತ್ತೆ ನಿಮಗೆ. ಹ್ಮ್. ಅಂದ್ರೆ ಇಲ್ಲಿ ವೈಟ್ ಫೀಲ್ಡ್ ಇಂದ ಸ್ಟಾರ್ಟ್ ಆಗಿ ಶ್ರೀಪೆರಂಬರಲ್ಲಿ ಎಂಡ್ ಆಗುತ್ತೆ. ಹ್ಮ್. ಸೊ ಇಲ್ಲಿರೋ ಇಂಡಸ್ಟ್ರಿಯಲ್ ನ ಗೂಡ್ಸ್ ನ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆ ರೋಡ್ ನ ಮಾಡ್ತಾ ಇರೋದು. ಸೊ ಓಕೆ. ನಮ್ಮ ಪೋರ್ಟ್ಗೆ ಅಂದ್ರೆ ನಮ್ಗೆ ನಿಯರ್ ಬೈ ಚೆನ್ನೈ. ಹ್ಮ್. ಸೊ ಅದಕ್ಕೆ ಏನ್ ಮಾಡೋದ್ರೆ ಇಲ್ಲಿರೋದು ಎಲ್ಲ ಶಿಪ್ ಕಳಿಸ್ಬೇಕಂದ್ರೆ ಇಲ್ಲಿಂದ ನಮ್ಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಅದಕ್ಕೆ ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ನ ಮಾಡ್ತಿದ್ದಾರೆ. ಓಕೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಈ ಕಡೆ 3 ಕಿಲೋಮೀಟರ್ ಹೋಗ್ತೀವಿ ಅಂದ್ರೆ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ ಬರುತ್ತೆ, ಅಂದ್ರೆ STRR ರೋಡ್. ಹ್ಮ್. ಇದು ಬ್ಯಾಂಗ್ಳೂರ್ ಸರ್ಕಲ್ ಆಗಿ ಬರುತ್ತೆ. ನಮ್ದು ಇಲ್ಲಿಂದ ಸ್ಟಾರ್ಟ್ ಆಗಿ ದೇವನಹಳ್ಳಿ ಹೋಗುತ್ತೆ. ದೇವನಹಳ್ಳಿ ಮತ್ತೆ ಬಿಡದಿ, ಹ್ಮ್. ಬಿಡದಿ ಕಡೆಯಿಂದ ಕನಕಪುರ, ಕನಕಪುರ ಆನೇಕಲ್ಲು, ಸರ್ಜಾಪುರ ಮತ್ತೆ ಹೊಸಕೋಟೆಗೆ ರೀಚ್ ಆಗುತ್ತೆ. ಅಂದ್ರೆ ಒಂದ್ circle ಆಗಿ ರೌಂಡ್ ಫುಲ್ Circle ಆಗಿ ಸರ್ಕಲ್ ಬರುತ್ತೆ. ಆಗುತ್ತೆ. ಸೊ ಅದು ಒಂದು ರೋಡ್ ವರ್ಕ್ ನಡೀತಾ ಇದೆ. ಮತ್ತೆ ಇಂಡಸ್ಟ್ರಿಯಲ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ಸುಮಾರು ಇಂಡಸ್ಟ್ರಿಯಲ್ ಕಂಪನೀಸ್ ಬರ್ತವೆ. ಎಲೆಕ್ಟ್ರಾನಿಕ್ ಸಿಟಿ ತರ ನೀವು ಎಕ್ಸಾಂಪಲ್ ಇಟ್ಕೊಬಹುದು. ಎಲೆಕ್ಟ್ರಾನಿಕ್ ಸಿಟಿ 15-20 ಇಯರ್ಸ್ ಬ್ಯಾಕ್ ಏನಿಲ್ಲ, ಕಂಪ್ಲೀಟ್ IT ಸೆಕ್ಟರ್ ಆಗುತ್ತೆ. ಹ್ಮ್. ಆ ತರ ಈ ಕಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಟೋಮೊಬೈಲ್ಸ್ ಡೆವಲಪ್ಮೆಂಟ್ ನಡೀತಾ ಇದೆ. ಆಟೋಮೊಬೈಲ್ ಡೆವಲಪ್ಮೆಂಟ್ ಇಲ್ಲಿ ಈ ಸೈಡ್ ನಡೀತಾ ಇರೋದು. ಓಕೆ, ಸೊ ಒನ್ಸ್ ನಿಮ್ಗೆ ಯಾವ್ದಾದ್ರು ಇಂಡಸ್ಟ್ರಿ ಬಂತು ಅಂದ್ರೆ ಇಲ್ಲಿ ರೆಸಿಡೆನ್ಸಿಯಲ್ ಬೇಕಾಗುತ್ತೆ ಆಟೋಮೆಟಿಕ್ಲಿ ಖಂಡಿತ. ಗ್ರೋತ್ ಆಗುತ್ತೆ ಅಲ್ವಾ? ಸೊ ಅಲ್ಲಿ ಯಾರು ಸಿಟಿಗೆ ಅಪ್ ಅಂಡ್ ಡೌನ್ ಮಾಡಕ್ ಹೋಗಲ್ಲ. ಮತ್ತೆ ಹೌದು. ಇನ್ವೆಸ್ಟ್ಮೆಂಟ್ ಮಾಡಿರೋದು ಮಾಡಿ ಇಡ್ತಾರೆ. ಹ್ಮ್. ಮತ್ತೆ ಫ್ಯೂಚರ್ ಅಲ್ಲಿ ಮನೆ ಕಟ್ಕೊಂಡಿರೋ ತರ ಇರ್ತಾರೆ. ಇಲ್ಲಾಂದ್ರೆ ಇಲ್ಲಿ ಮನೆ ಕಟ್ಕೊಂಡು ಮತ್ತೆ ನಾವು ಇಲ್ಲಿ ಕೆಲಸ ಮಾಡೋ ತರನೂ ಇರುತ್ತೆ. ವೀಕ್ಷಕರೇ, ತುಂಬಾ ಒಂದು ಒಳ್ಳೆ ಜಾಗದಲ್ಲೇ ಇವರು ಲೇಔಟ್ ತಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮಾಲೂರ್ ಅಂತ ಸಿಟಿ ನಿಮ್ಗೇನೆ ಗೊತ್ತಿರುತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ. ಸೊ ಇವಾಗ ಮಾಲೂರ್ ಟು ಹೊಸಕೋಟೆ ಮೇನ್ ರೋಡ್ ಏನಿದೆ ಕಂಪ್ಲೀಟ್ ಆಗಿ ಕಾಂಕ್ರೀಟ್ ರೋಡ್ ಆಗ್ತಾ ಇರೋದು. ಸೊ ಇವಾಗ ಬಂದು ನೀವು ಆ ರೋಡ್ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಸರ್. ಹೌದು, ಇನ್ನೊಂದು 3 months ಅಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಹೌದು ಹೌದು. ಅಂತ ಒಂದು ಹಾಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಏನಿದೆ, ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲ ನೀವು ಮನೆ ಕಟ್ಕೊಂಡಿರ್ತೀರ ಅಂದ್ರೆ ಎಲ್ಲಾ ಫೆಸಿಲಿಟಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಕರೆಂಟ್ ಆಗಿದೆ, ರೋಡ್ ಆಗಿದೆ, ಹಾಗೆ ಡ್ರೈನೇಜ್ ಆಗಿದೆ, ಸೀವೇಜ್ ಆಗಿದೆ. ಆಲ್ರೆಡಿ 3 ಬಿಲ್ಡಿಂಗ್ ಗಳು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ ಲೇಔಟ್ ಮಾತ್ರ. ಇರೋದೇ ನಿಮ್ಗೆ ಕೇವಲ 70 ಸೈಟು, 70ರಿಂದ 80 ಸೈಟ್ ಬರುತ್ತೆ. 80 ಸೀಟ್ ಬರುತ್ತೆ. 80 ಸೈಟ್ಸ್ ಬರ್ತಾ ಇರುವಂತ ಲೇಔಟ್ ಇದು. 5 ಎಕರೆಯಲ್ಲಿ ಮಾಡಿರುವಂತದ್ದು. ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಒಂದ್ಸತಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಹೇಳಿ. ಕ್ರಿಸ್ಟನ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ನಾವು ಲೋನ್ ಹೋಗ್ತಿದೀವಿ ಅಂದ್ರೆ ನಿಮಗೆ ಗೊತ್ತು. ಸೊ 75% ರಿಸ್ಕ್ ಯಾರು ತಗೊಂಡ ಬ್ಯಾಂಕ್ ಅವರು ಸ್ಕ್ರೂಟಿನಿ ಮಾಡ್ಬಿಟ್ಟಿರ್ತಾರೆ. ಹ್ಮ್. ಬಟ್ ಆದ್ರೂ ನೀವು ಬುಕ್ಕಿಂಗ್ ಮಾಡಿದಾಗ ನಾವು ಲೀಗಲ್ Legal ಡಾಕ್ಯುಮೆಂಟ್ document ಸ್ಕೂಲ್ ಕೊಡ್ತೀವಿ. ಒಂದು ಹೈಕೋರ್ಟ್ 20 ಇಯರ್ಸ್ ಇದ್ರೆ ಸಾಕು. ಬಟ್ ಅದಕ್ಕಿಂತ ಜಾಸ್ತಿ 35 ಇಯರ್ಸ್ ಮೊದಲು ಗಿಟ್ ಕೊಡ್ತೀವಿ. ಹ್ಮ್. ಅವ್ರ ಲಾಯರ್ ಯಾರಿದಾರೋ ಅವ್ರ ಹತ್ರ ಹೋಗಿ ಅವರು ಲೀಗಲ್ ಒಪಿನಿಯನ್ ಒಪಿನಿಯನ್ ತಗೋಬಹುದು. ಟೈಮ್ ಕೊಟ್ಟು ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ, ಏನೇನು ತೋರಿಸ್ಕೊಳ್ತಾರೆ ಅದನ್ನೆಲ್ಲ ವೀಕ್ಷಕರೇ, MP ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ನೀವು ಕನ್ಸ್ಟ್ರಕ್ಷನ್ಗೂ ಹೋಗ್ಬೋದು. ಇವನ್ ನಿಮ್ಗೆ ಬ್ಯಾಂಕ್ ಕಡೆಯಿಂದ 75% ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಎಲ್ಲ ಗೊತ್ತಾಗಿದೆ, ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮೇನ್ ಇವಾಗ ಪ್ರೈಸ್ ಬಗ್ಗೆ ಹೇಳಿ ಸರ್. ಸರ್ ಹಾಗೆ ಹೇಳ್ದಂಗೆ ನಾವು ಇಲ್ಲಿ ಪ್ರೀವಿಯಸ್ ಒಂದು ಲೇಔಟ್ ಮಾಡಿದ್ರೆ ಕನೆಕ್ಟೆಡ್ ಎನ್ಕ್ಲೇವ್. ಹ್ಮ್. ಸೊ ನಾವು ಅದು ಕೊಡ್ಬೇಕಾದ್ರೆ 1650 rupees per square feet ಇದೆ. ಓಕೆ. ಬಟ್ ಇಲ್ಲಿ ಈಗ ಪ್ರೈಸ್ ಬಂದ್ಬಿಟ್ಟು ಅದು ಡಬಲ್ ಟ್ರಿಬಲ್ ಆಗಿದೆ. 3,500 ರೂಪಾಯಿ 3,000 ರೂಪಾಯಿ ಎಲ್ಲ ಕೊಡ್ತಾರೆ ಬೇರೆ ಲೇಔಟ್ ಎಲ್ಲ. ಹ್ಮ್. ನಾವು ಅದಕ್ಕಿಂತ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2,450 per square feet ಗೆ. 2,450. ಓಕೆ, ಸೊ ವೀಕ್ಷಕರೇ ಪ್ರೈಸ್ ಬಂದು ನಿಮ್ಗೆ 2,450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ನಿಮ್ಗೆ ಸೈಟ್ ಗಳು ಸಿಗ್ತಾ ಇರೋದು. ಸರ್ ಇವಾಗ ನಮ್ಮ ವೀಕ್ಷಕರಿಗೆ ಏನಾದ್ರು ಆಫರ್ಸ್ ಇದೆಯಾ? ಡೆಫಿನೆಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ಮಾಡಿದ್ರೆ 50-10 ಅಂತೆಲ್ಲ ಮಾಡಲ್ಲ. ಹ್ಮ್. ಡೈರೆಕ್ಟ್ ಆಗಿ 100 rupees ಡಿಸ್ಕೌಂಟ್ ಇದೆ. ಓಕೆ. ನಿಮ್ ಕಡೆಯಿಂದ ಬಂದು ಇಲ್ಲಿ ಬುಕಿಂಗ್ ಮಾಡೋ ಸ್ಪಾಟ್ ಅಲ್ಲಿ ಹ್ಮ್. 100 rupees ಡಿಸ್ಕೌಂಟ್ ಮಾಡ್ತೀನಿ. ಓಕೆ, ಸೊ ವೀಕ್ಷಕರೇ 100 ರೂಪೀಸ್ ಅಂದ್ರೆ ಒಂದು 30-40 ಸೈಟ್ ತಗೊಳ್ತೀರಾ ಅಂದ್ರೆ ನೀವು 1,20,000 ರೂಪೀಸ್ ನಿಮ್ಗೆ ಡಿಸ್ಕೌಂಟ್ ಆಗತ್ತೆ. ಸೊ ಇದೇ ಬರುವ ಮೇ 3ನೇ ತಾರೀಕಿಗೆ ಈ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇರೋದು. ಸೊ ಈ ಪ್ರಾಜೆಕ್ಟ್ ಲಾಂಚ್ ಅಲ್ಲಿ ಯಾರೆಲ್ಲ ಬುಕಿಂಗ್ ಮಾಡ್ತೀರೋ ಅವರಿಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸರ್ ಇವಾಗ ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಕೂಡ ಇರುತ್ತೆ ನಮ್ಮ ಕಸ್ಟಮರ್ಗೆ ಎಕ್ಸ್ಟ್ರಾ. ಅದೇನು ಅಂತ ಹೇಳಿ? ಸೊ ಅದು ಬಂದ್ಬಿಟ್ಟು ಬಿಸ್ನೆಸ್ ಆಪರ್ಚುನಿಟಿ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ಹ್ಮ್. ಸೊ ಹೋಮ್ ಮೇಕರ್, ರಿಟೈರ್ಡ್, ಸೊ ವರ್ಕ್ ಮಾಡ್ತಿದ್ದಾರೆ, ಸೊ ಇನ್ಕಮ್ ಸಫಿಷಿಯಂಟ್ ಇಲ್ಲ ಅಂತೆಲ್ಲ ಮಾಡ್ಬೋದು. ಹ್ಮ್. ಸೊ ಎವ್ರಿ ವೀಕ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಇರುತ್ತೆ ಹೋಟೆಲ್ಸ್ ಅಲ್ಲಿ. ಹ್ಮ್. ಸೊ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮತ್ತೆ ಪ್ಲೇಸ್, ವೆನ್ಯೂ ಎಲ್ಲಿ, ಮತ್ತೆ ಯಾವ ಟೈಮಿಂಗ್, ಯಾವ ಡೇ ಇರುತ್ತೆ ಅಂತ ಅವರು
ತಿಳಿಸ್ಕೊಡ್ತಾರೆ ನಿಮಗೆ. ಆ ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಹ್ಮ್. ಸೊ ನಿಮ್ಗೆ ಅದ್ರಲ್ಲೂ ಈಗ ಬೆನಿಫಿಟ್ ಏನ್ ಸಿಗುತ್ತೆ ಅದರಲ್ಲಿ ಅಂದ್ರೆ, ಹ್ಮ್. ಪರ್ ಸ್ಕ್ವೇರ್ ಫೀಟ್ಗೆ 50 ರುಪೀಸ್ ಅಂತ ಕೊಡ್ತೀವಿ ನಾವು ರೆಫರಲ್ ಬೆನಿಫಿಟ್ ಅಂತ. ಓಕೆ. ಇನ್ ಕೇಸ್ ನಿಮ್ ಕಸ್ಟಮರೇ ಅವರೇ ಬಂದು ಅವರೇ ತಗೊಂತಾರೆ ಅವ್ರ ಪ್ಲಾಟಿಗೆ ಅವರಿಗೆ 50 ಮತ್ತೆ ಬೆನಿಫಿಟ್ 50 ರುಪೀಸ್ ಬೆನಿಫಿಟ್. ಓಕೆ, ಸೊ ಆಲ್ಮೋಸ್ಟ್ 150 ರುಪೀಸ್ ಬೆನಿಫಿಟ್ ಸಿಗ್ತಾ ಇದೆ. ಸಿಗ್ತಾ ಇರೋದು. ಅದ್ರ ಜೊತೆಗೆ ನೀವು ಇನ್ನ 10 ಫ್ರೆಂಡ್ಸ್ ನೀವು ರೆಫರ್ ಮಾಡ್ತೀರಾ ಅಂದ್ರೆ ಹ್ಮ್. ಒಂದು 5-6 ಲಕ್ಷ ನಿಮ್ಗೆ ಇನ್ಕಮ್ ಬಂದ್ಬಿಡುತ್ತೆ. ಓಕೆ. ಡೌನ್ ಪೇಮೆಂಟ್ ಏನ್ ದುಡ್ಡು ನೀವು ಮಾಡಿರ್ತೀರ ಇನ್ ಕೇಸ್ ಲೋನ್ ಹೋಗ್ತೀರಾ ಅಂದ್ರೆ ಅದು ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಸಿಗ್ಬಿಡುತ್ತೆ. ಓಕೆ, ಸೊ ಈ ತರ ಒಂದು ಅಪಾರ್ಚುನಿಟಿ ಕೂಡ ನಿಮ್ಗೆ ಸಿಗ್ತಾ ಇರೋದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸೈಟ್ ನೋಡ್ತಾ ಇದ್ರೆ ಒಂದ್ಸತಿ ನೋಡ್ಲೇಬೇಕು. ಸೊ ಸೂಪರ್ ಆಗಿದೆ, ಒಳ್ಳೆ ಏರಿಯಾದಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು. ಮಾಲೂರು ಟೌನ್ ಅಲ್ಲೇ ಲೊಕೇಟೆಡ್ ಆಗಿರುವಂತ ಪ್ರಾಜೆಕ್ಟ್ ಇದು. ಸೊ ಪ್ರಾಜೆಕ್ಟ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಸೊ ಈ ತರ ಆಗತ್ತೆ ಅಂತ ಹೇಳೋ ಹಂಗೆ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿ ನಿಮ್ಗೆ ಸಿಗ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸರಿ ಸರ್, ಇವಾಗ ಬುಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ತರ ಇದೆ? ಸರ್ ಡೇ ಒನ್ ಅಲ್ಲಿ ಬುಕಿಂಗ್ ಅಮೌಂಟ್ 1 lakh ಕೊಡಬೇಕು. ಹ್ಮ್. ನೀವೊಂದು ಸೈಟ್ ಓಕೆ ಆಗಿ ನಿಮಗೆ ಪ್ಲಾಟ್ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಓಕೆ ಆಗಿದೆ ಅಂದ್ರೆ 1 lakh ನೀವು ಚೆಕ್ ಕೊಡಬೇಕಾಗುತ್ತೆ. ಇಲ್ಲ ಓಕೆ. ಟ್ರಾನ್ಸ್ಫರ್ ಏನ್ ಬೇಕಾದ್ರೂ ಮಾಡ್ಬೋದು. ಹ್ಮ್. ಮತ್ತೆ ನಾವು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ. 10 days ನಿಮ್ಗೆ ಟೈಮ್ ಸಿಗುತ್ತೆ. ಸೊ ಲೀಗಲ್ ಓಪನ್ ತಗೊಂಡ್ಮೇಲೆ 25% ಪಾರ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಹ್ಮ್. ನೀವು ಲೋನ್ ಹೋಗ್ತೀರಾ ಅಂದ್ರೆ ಲೋನ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಬೋದು. ಹ್ಮ್. ಇಲ್ಲ ಓನ್ ಫಂಡಿಂಗ್ ಅಲ್ಲಿ ಹೋಗ್ತೀರಾ ಅಂದ್ರೆ ನೀವು ಲೀಗಲ್ ಓಕೆ ಆಗಿದೆ ಫುಲ್ ಅಮೌಂಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಫುಲ್ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಹೌದು. ಮಾಡ್ಕೋಬಹುದು. ಓಕೆ ಸರಿ ಸರ್, ಹಾಗಾದ್ರೆ ಇವಾಗ ವಿಸಿಟ್ ಎಲ್ಲ ಮಾಡೋದಿದ್ರೆ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಇದೆ. ಹ್ಮ್. ಸೊ ಅವರು ಪಿನ್ ಪಾಯಿಂಟ್ ಲೊಕೇಶನ್ ಮತ್ತೆ ಎಷ್ಟು ನಂಬರ್ ಆಫ್ ಪರ್ಸನ್ ಬರ್ತಿದ್ದಾರೆ ಅಂತ ನಮ್ಗೆ ಒಂದು ಡೀಟೇಲ್ ಕೊಟ್ರೆ ಹ್ಮ್. ಆ ಡೋರ್ ಸ್ಟೆಪ್ಗೆ ನಾವು ಪಿಕಪ್ ಮಾಡ್ತೀವಿ ಮತ್ತೆ ಅದೇ ತರ ಡೋರ್ ಸ್ಟೆಪ್ ಅಲ್ಲಿ ನಾವು ಡ್ರಾಪ್ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, ಬುಕಿಂಗ್ ಅಮೌಂಟ್ ಬಂದು ನಿಮಗೆ 1 lakh ರುಪೀಸ್ ಬುಕಿಂಗ್ ಅಮೌಂಟ್ ಇರುತ್ತೆ. ಆಮೇಲೆ ನಿಮಗೆ ಲೀಗಲ್ ಬುಕ್ ಹ್ಯಾಂಡ್ ಓವರ್ ಮಾಡ್ತಾರೆ. ನಿಮಗೆ 6 to 7 days ಟೈಮ್ ಇರುತ್ತೆ. ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವು ಲೀಗಲ್ ಎಲ್ಲ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಕೂಡ ಆಗ್ಬಹುದು. ಸರ್, ಈ ಲೇಔಟ್ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಹಾಗೆ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲೂ ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.